ಸರ್ ನಮಸ್ತೆ. ನಮಸ್ತೆ ಸರ್. ಒಬ್ಬ ರೈತ ಹೇಗೆ ಮೇಕೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ? ಅವನ್ ಸಾಕಾಣಿಕೆಗಾಗ್ಲಿ ಅಥವಾ ಮೀಟ್ ಪರ್ಪಸ್ಗೆ ಆಗ್ಲಿ ಹಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸರ್, ಫಸ್ಟ್ ಒಬ್ಬ ರೈತ ಏನ್ ಪರ್ಪಸ್ಗೆ ಮರಿ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಐಡೆಂಟಿಫೈ ಮಾಡಬೇಕು. ಸಾಕೋದಕ್ಕೆ ಒಂದು ಬ್ರೀಡ್ ಇರ್ತವೆ, ಫ್ಯಾಟ್ನಿಂಗ್ ಒಂದು ಬ್ರೀಡ್ ಇರ್ತವೆ, ಮತ್ತೆ ಬ್ರೀಡಿಂಗ್ ಆಕ್ಟಿವಿಟಿಗೆ ಒಂಥರ ತಳಿಗಳಿರ್ತವೆ. ಸೊ ಹೇಳ್ತಾ ಇರ್ಬೋದು, ನಮ್ಮ ಹತ್ರ ಕರೋಲಿ ಕೋಟಾ ಇದೆ. ಸೊ ಇದು ಕರೋಲಿ ಕೋಟಾ, ಇದು ಕೋಟಾ ಕರೋಲಿ ಅಂತಾನು ಕೂಡ ಕಡಿತಾರೆ. ಹೆಂಗಿದೆ ಹೆಸರು? ಸೊ ಇದು ರಾಜಸ್ಥಾನ್ ತಳಿ ಇದು. ಸೊ ಇದು ಫೀಚರ್ಸ್ ರಿಂಗ್ ಅಲ್ಲಿ ಇರುತ್ತೆ, ಮತ್ತೆ ಇದರ ಕಿವಿಗಳು ಉದ್ದ ಇರುತ್ತೆ, ಇದ್ರದ್ದು ಬರುತ್ತೆ. ಮತ್ತೆ ಒಂದು ಮರಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಗಿಡ್ತೆಲ್ಲ ಇರಬೇಕು ಸರ್, ಅಗಲ ಇರಬೇಕು ಮರಿ. ಮತ್ತೆ ಕಾಲೆಲ್ಲ ಸ್ವಲ್ಪ ಬೋನಿಂಗ್ ಚೆನ್ನಾಗಿರ್ಬೇಕು. ಬೋನಿಂಗ್ ಚೆನ್ನಾಗಿತ್ತು ಅಂದ್ರೆ ಮರಿ ವೇಟ್ ಗೇನ್ ಚೆನ್ನಾಗಿ ಬರುತ್ತೆ ಅಂತ. ಮರಿ ಎಷ್ಟೇ ವೇಟ್ ಬಂದ್ರು ಅದ್ರ ತಡೆಯೋ ಕೆಪಾಸಿಟಿ ಇರುತ್ತೆ ವೇಟ್ ಗೇನ್ ಆದಷ್ಟು. ಸೊ ಬೋನಿಂಗ್ ಸ್ಟ್ರಕ್ಚರ್ ನೋಡ್ಬೇಕು, ಹೈಟ್ ನೋಡ್ಬೇಕು, ವಿಡ್ತ್ ನೋಡ್ಬೇಕು. ಈ ತರ ಮರಿ ಹೆಲ್ತಿ ಆಗಿತ್ತು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 3 ರಿಂದ 4 kg ವೇಟ್ ಗೇನ್ ಆಗುತ್ತೆ. ಸೊ ಇವಾಗ ಇದು ಒಂದು 30 kg ಇತ್ತು ಅಂದ್ರೆ ಒಂದ್ ವರ್ಷ ಸಾಕಿದ್ರೆ ನಿಮ್ಗೆ ಒಂದ್ 40 ರಿಂದ 45 ಅಡಿಷನಲ್ ವೇಟ್ ಗೇನ್ ಆಗುತ್ತೆ ಅಂತ ಮರಿಗಳು. ಸೊ ಈ ಕೋಟಾ ಮರಿ ಬಂದ್ಬಿಟ್ಟು ನಿಮ್ಗೆ ಇನ್ನೂ ಹೈಟ್ ಅಲ್ಲಿ ಬರುತ್ತೆ. ಇದು 4 ಕಲ್ಲಲ್ಲಿ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 4 ಕಲ್ಲಲ್ಲಿ ಎಷ್ಟು ವರ್ಷ ಆಗಿರುತ್ತೆ? ಇದು ಒಂದು 2 ವರ್ಷ ಆಗಿದೆಯಾ? 2 ವರ್ಷ ಆಗಿದೆ ಇದು ಮರಿ. ಸೊ ನಿಮ್ಗೆ ಒಂದ್ ವರ್ಷ ಸಾಕಿದ್ರೆ ನಿಮ್ಗೆ ಒಂದು 70 kg ವರೆಗೂ ಬರುತ್ತೆ. ಇದು ಈಗ ಆಲ್ರೆಡಿ 35 kg ಇದೆ. ಇನ್ನ ಒಂದ್ ವರ್ಷ ಸಾಕಿದ್ರೆ ನಿಮ್ಗೆ ಇನ್ನೊಂದು 40 kg ವೇಟ್ ಗೇನ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಒಂದ್ ವರ್ಷಕ್ಕೆ ಹೌದು ಸರ್, 3 ರಿಂದ 4 kg ವೇಟ್ ಗೇನ್ ಆಗುತ್ತೆ. ಬಟ್ ಕೇರಿಂಗ್ ಬೇಕು ಪ್ರತಿ ತಿಂಗಳಿಗೆ. ವರ್ಷಕ್ಕೆ ಒಂದು 40 kg ಆದ್ರೂ ವೇಟ್ ಗೇನ್ ಆಗುತ್ತೆ. ಮತ್ತೆ ಈ ಮರಿ ಅಂದ್ರೆ ಕೇರಿಂಗು ಮಾಡ್ಬೇಕಾಗತ್ತೆ. ಸೊ ಈ ಮರಿ ಬಂದಾದ್ಮೇಲೆ ಟೈಮ್ ಡಿವಾರ್ಮಿಂಗ್ ಮಾಡ್ತಾ ಇರ್ಬೇಕು. ಜಂತುಳಗಳಾಗ್ಲಿ ಇಲ್ದೇ ಇರೋ ತರ ನೋಡ್ಕೊಂತಾ ಇರ್ಬೇಕು. ಆದ್ಮೇಲೆ ವ್ಯಾಕ್ಸಿನೇಷನ್ಗಳು, ಸೀಸನಲ್ ವೈಸ್ ವ್ಯಾಕ್ಸಿನೇಷನ್ಗಳನ್ನ ಮಾಡ್ತಾ ಇರ್ಬೇಕು. ಕೇರಿಂಗ್ ಮಾಡಿ ಒಳ್ಳೆ ಫೀಡಿಂಗ್ ಮಾಡಿದ್ರೆ ಮರಿ 100% ಡೆವಲಪ್ಮೆಂಟ್ ಬರುತ್ತೆ. ಸರ್, ಇದು ಒಂದೇ ತಳಿ ಇಷ್ಟು ಗೇನ್ ಕೊಡುತ್ತಾ ಅಥವಾ ಪ್ರತಿಯೊಂದು ತಳಿನೂ ಅದರದೇ ಆದ ಫೀಚರ್ಸ್ ಇರುತ್ತೆ, ಅದರದೇ ಆದ ಬೆನಿಫಿಟ್ ಇರುತ್ತೆ ಸರ್. ನಾವು ಯಾವ ತರ ಫೀಡ್ ಮಾಡ್ತೀವಿ, ಯಾವ ತರ ಕೇರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ ತಳಿಗೆ ಒಂದೊಂದ್ ತರ ಡಿಫ್ರೆಂಟ್. ಹೌದು, ಈಗ ಉಸ್ಮಾನಾಬಾದಿ ಅಂತ ಬರುತ್ತೆ. ಒಂದೊಂದ್ ತಳಿ ಫೀಡ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಫೀಡ್ ಆಗ್ಲಿ ವ್ಯಾಕ್ಸಿನೇಷನ್ ಆಗ್ಲಿ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸೊ ಅದರದೇ ಆದ ಒಂದು ಬೆನಿಫಿಟ್ ಇರುತ್ತೆ. ಇವಾಗ ಬೀತಲ್ ಅಂತ ಒಂದು ತಳಿ ಬರುತ್ತೆ. ಬೀತಲ್ ಆದ್ರೆ ಡ್ಯೂಯಲ್ ಪರ್ಪಸ್, ಮಿಲ್ಕು ಆಗುತ್ತೆ, ಮೀಟ್ಗೂ ಆಗುತ್ತೆ, ಬ್ರೀಡಿಂಗು ಆಗುತ್ತೆ. ಸೊ ಇದು ಮೀಟ್ಗೆ ಬೆಸ್ಟ್ ಇದು. ಸೊ ಇದು ಫ್ಯಾನ್ಸಿ ಅನಿಮಲ್ ತರಾನು ಯೂಸ್ ಮಾಡ್ತಾರೆ. ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಬೀತಲ್ ಬಂದ್ಬಿಟ್ಟು ನಿಮ್ಗೆ ಮಿಲ್ಕಿಂಗ್ ಆಕ್ಟಿವಿಟಿಗೆ ಯೂಸ್ ಮಾಡ್ತಾರೆ. ಹಾಲು ಉತ್ಪಾದನೆ ಜಾಸ್ತಿ ಅದರಲ್ಲಿ, ಒಳ್ಳೆ ಕಿಡ್ಡು ಚೆನ್ನಾಗಿ ಬರುತ್ತೆ ಅದರಲ್ಲಿ. ಸೊ ಅದೊಂಥರ ಫ್ಯಾನ್ಸಿ ಅನಿಮಲ್. ಸೊ ಈ ತರ ತಲೆಮಾರಿ ಬ್ರೀಡ್ ಗಳಿದೆ. ಈ ತರ ಬ್ರೀಡ್ ನ ಕೇಳಿ ತಗೊಂಡೋಗೋರು ಜಾಸ್ತಿ ಇದೆ. ಡೆಫಿನೆಟ್ಲಿ ಸರ್. ಸೊ ನಮ್ಮ ಹತ್ರ ಬರೋದು ಜಾಸ್ತಿ ಕೋಟಾ ಮರಿಗಳೇ, ರಾಜಸ್ಥಾನದಿಂದ ಇದೇ ಜಾಸ್ತಿ ಬರೋದು. ಬ್ಲಾಕ್ ಜಾಸ್ತಿ ಜನ ಬ್ಲಾಕ್ ಪ್ರಿಫರ್ ಮಾಡ್ತಾರೆ, ಕಪ್ ಮರಿಗಳನ್ನ ಪ್ರಿಫರ್ ಮಾಡ್ತಾರೆ. ಮತ್ತೆ ಜಾಸ್ತಿ ಫಾಸ್ಟ್ ಗ್ರೋಯಿಂಗ್ ಮರಿಗಳನ್ನ ತುಂಬಾ ಫಾಸ್ಟ್ ಆಗಿ ಬೆಳವಣಿಗೆ ಆಗುತ್ತೆ. ಮೀಟ್ ಪರ್ಪಸ್ಗೆ ನಿಮ್ಮಲ್ಲಿ ಯಾವ ತಳಿ ಓವರ್ ಆಲ್ ಇದೆ ಸರ್? ಇದು ತೋರಿಸ್ನಲ್ಲ, ಇದಾಗ ಇದು ಕೋಟಾ ಇದೆ ನೋಡಿ, ಇಲ್ಲೊಂದು ಬರ್ತಾ ಇರ್ಬೋದು, ವೈಟ್ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ರಾಜಸ್ಥಾನ್ ಮಾಲ್ವಾ ಹತ್ರ ಸಿಗೋದು. ಇದು ಬತೀಸಾ ಅಂತಾರೆ ಇದನ್ನ. ಸೊ ಇದೊಂಥರ ತಳಿ ಇದು. ಸೊ ಇದು ಡ್ಯುಯಲ್ ಪರ್ಪಸ್. ಇದು ಹಾಲು ಮತ್ತೆ ಮೀಟ್ಗೆ ಇದು ಅಷ್ಟು ಜನಕ್ಕೆ ಗೊತ್ತಿಲ್ಲ ಈ ತಳಿ ಬಗ್ಗೆ. ಸೊ ಇದು ಬತೀಸಾ ಅಂತಾರೆ ಇದು. ಸೊ ಇದ್ರ ಹೆಸರು ಈ ತಳಿ ಹೆಸರು ಬತೀಸಾ ಅಂತ. ಸೊ ಇದು ವೈಟ್ ಮತ್ತೆ ಬ್ಲಾಕ್ ಪ್ಯಾಚಸ್ ಇರುತ್ತೆ. ಸೊ ಕಿವಿ ತರ ಇರುತ್ತೆ, ನೋಡ್ಬೋದು. ಒಂಥರ ನಿಮ್ಗೆ ಯಾವ ಬೇರೆ ಮರಿಗಳಲ್ಲಿ ಎಲ್ಲೂ ಕಾಣಿಸಲ್ಲ ಈ ತರ ಕಿವಿ. ಮತ್ತೆ ಇದು ಹಾಲ್ಗೆ ಯೂಸ್ ಮಾಡ್ತಾರೆ, ಮಟನ್ಗೆ ಮೀಟ್ಗೆ ಯೂಸ್ ಮಾಡ್ತಾರೆ. ಡ್ಯೂಯಲ್ ಪರ್ಪಸ್ ಯೂಸ್ ಆಗುತ್ತೆ. ಇದು ಫೀಮೇಲ್ ಮರಿಗಳು. ಇದರಲ್ಲಿ ನಿಮ್ಗೆ 2 ರಿಂದ 3 ಲೀಟರ್ ಹಾಲು ಕೊಡುವಂತ ಮರಿಗಳು ಬರುತ್ತೆ ಇದರಲ್ಲಿ. ಡ್ಯೂಯಲ್ ಪರ್ಪಸ್ ಇದು. ಇದು ಎಷ್ಟಿರ್ಬೋದು ಸರ್ ರೇಟ್? ಸರ್ ಇದು ಬಂದ್ಬಿಟ್ಟು ಮೇಲ್ ಗೋಟ್ ಇದು. ಸೊ ನಾವ್ ಹೇಳಿದ್ರೆ ಕೆಜಿ ಬೇಸಿಸ್ ಮೇಲೆ ಸೇಲ್ ಆಗೋದು ಇದೆಲ್ಲ. ಇದು ಎಷ್ಟು ತೂಕ ಬರುತ್ತೋ ತೂಕ ಹಾಕ್ತಾರೆ. ತೂಕ ಹಾಕಿ ಏನ್ ಪ್ರೈಸ್ ಇದೆಯೋ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ. ಹೌದು ಸರ್. ಈಗ ಸದ್ಯಕ್ಕೆ ಒಂದು 250 ಮರಿ ಇದೆ. ಪ್ರತಿ ವಾರ ನಮ್ಗೆ ಒಂದು 300 ರಿಂದ 350 ಮರಿಗಳು ಬರ್ತಾ ಇರ್ತದೆ. ಹೊಸ ಮರಿ ಬರ್ತಾ ಇರ್ತದೆ, ಸೇಲ್ ಆಗ್ತಾ ಇರ್ತದೆ. ಕಿರೋಯಿ ಇದೆ, ಗುಜ್ರಿ ಇದೆ, ಕೋಟಾ ಇದೆ, ತೋತಾಪುರಿ ಇದೆ, ಮತ್ತೆ ಬೀತಲ್ ಇದೆ, ಉಸ್ಮಾನಾಬಾದಿ ಇದೆ. ಸೊ ಈ ತರ ಬೇರೆ ಬೇರೆ ತಳಿಗಳು, ಎಲ್ಲ ತರ ತಳಿಗಳು ಮಿಕ್ಸ್ ಆಗಿ ಬರುತ್ತೆ. 15 ತಳಿ ಬರುತ್ತೆ ಸರ್. ಸೊ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಒಂದೊಂದು ತರ ಕಾಣಿಸುತ್ತೆ. ಬೇರೆ ಬೇರೆ ತಳಿಗಳು ಇಲ್ಲಿ ಶಿರೋಯಿ, ಗುಜ್ರಿ, ಕೋಟಾ, ಮತ್ತೆ ಮಿಕ್ಸ್ ತಳಿಗಳು ಇರ್ತವೆ, ಕ್ರಾಸ್ ಬೀಡ್ ತಳಿಗಳು ಬರ್ತವೆ. ಎಲ್ಲಾ ತರ ಮಿಕ್ಸ್ ತಳಿಗಳು ಸಿಗ್ತಾ ಇರ್ತವೆ ನಿಮ್ಗೆ, ಒಂದೇ ಇಲ್ಲ. ನೋಡಿ ಅದ್ ಹೇಳಿದ್ನಲ್ಲ, ಗುಜ್ರಿ ಅಲ್ಲಿ ಬರ್ತಾ ಇದೆ ನೋಡಿ, ಗುಜ್ರಿ ಬರ್ತಾ ಇದೆ ಇಲ್ಲಿ ಕೋಟಾ. ಸೊ ಆ ಕಡೆ ಬೀತಲ್ ಬರ್ತಾ ಇದೆ. ಸೊ ನೋಡಿ ಸರ್, ಇದು ಬೀತಲ್ ಮರಿ.
ಈಗ ಸದ್ಯಕ್ಕೆ ನಮ್ಮ ಹತ್ರ ಇರುವಂತದ್ದು. ಸೊ ಇದು ಸ್ಪೆಷಾಲಿಟಿ ಏನಂದ್ರೆ ಇದು ಡ್ಯೂಯಲ್ ಪರ್ಪಸ್ ಮಿಲ್ಕ್ ಅಂಡ್ ಮೀಟ್ ಮಲ್ಟಿ ಬ್ರೀಡಿಂಗ್ ಆಕ್ಟಿವಿಟಿಗೂ ಸಿಗುತ್ತೆ. ಸೊ ಇದು ಇಯರ್ಸ್ ನೋಡ್ಬೋದು, ಉದ್ದನೆ ಟಿವಿ ಇರುತ್ತೆ. ಮತ್ತೆ ಇದು ಐಸ್ ಬಂದ್ಬಿಟ್ಟು ಐ ಬಾಲ್ ಬಂದ್ಬಿಟ್ಟು ವೈಟ್ ಕಲರ್ ಇರುತ್ತೆ, ವೈಟ್ ಐ ಬಾಲ್ ಇರುತ್ತೆ. ರೋಮನ್ ನೋಸ್ ಇರುತ್ತೆ ಈ ತರ. ರೋಮನ್. ಸೊ ಇದು ಎತ್ತು ಹೈಟ್ ಪರ್ಸನಾಲಿಟಿ ಇನ್ನ ಇದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಮರಿಗಳು. ಇದು 1.5 ವರ್ಷ. ಸೊ ಇಲ್ಲ ಚೆನ್ನಾಗಿ ಗ್ರೋತ್ ಆಗಿ ಇನ್ನು ಮರಿನೇ ಹಾಕಿಲ್ಲ ಇದು ಒನ್ ಟೈಮ್ ಮರಿನೇ ಹಾಕಿಲ್ಲ. ಸೊ ಇನ್ನ ಗ್ರೋತ್ ಚೆನ್ನಾಗಿ ಬೆಳವಣಿಗೆ ಆಗುವಂತ ಮರಿಗಳು. ಸೊ ಇದು ಬೀತಲ್ ಸ್ಪೆಷಾಲಿಟಿ. ಸೊ ಇದು ಬಂದ್ಬಿಟ್ಟು ಪಂಜಾಬ್ ಸರ್, ಪಂಜಾಬ್ನ ತಳಿ. ಮತ್ತೆ ಪಾಕಿಸ್ತಾನ್ ಬಾರ್ಡರ್ ಹತ್ರ ಸಿಗೋವಂಥದ್ದು. ಇದು ಪಾಕಿಸ್ತಾನದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಪ್ಯೂರ್ ತಳಿ. ಇದರಲ್ಲಿ ಬೀತಲ್ ತುಂಬಾ ತರಾವರಿ ತಳಿಗಳು ಬರ್ತವೆ. ಇದರಲ್ಲೇ ಬೇರೆ ಸಬ್ ತಳಿಗಳು ಲೈಕ್ ನಗರಿ ಬೀತಲ್ಲು ಮತ್ತೆ ಬೇರೆ ಬೀತಲ್ಲೆಲ್ಲ ಸಬ್ ಬ್ರೀಡ್ಗಳು ಬರ್ತವೆ ಬೇರೆ ಬೇರೆ ಪರ್ಪಸ್ಗೆ. ಮೇನ್ ಪರ್ಪಸ್ ಮಿಲ್ಕ್ಗೆ. ಹೆಂಗೆ ಸರ್ ಅದೊಂದು ಮಿಲ್ಕ್ ಅಷ್ಟು ಶ್ರೇಷ್ಠನಾ ಸರ್? ಇದರಲ್ಲಿ ಪಡ್ಕೋತಾರೆ ಅಂತ ಎಲ್ಲ ಕೇಳ್ಪಟ್ಟಿದ್ದೆ. ಹೌದು ಸರ್. ಸರ್ ಇವಾಗ ಮೇಕೆ ಹಾಲಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸರ್. ಡೆಂಗು, ಕ್ಯಾನ್ಸರ್, ಪ್ಯಾರಲೈಸಿಸ್, ಸ್ಟ್ರೋಕ್ ಇದಕ್ಕೆಲ್ಲ ಹೆಲ್ತ್ ಮೆಡಿಸಿನ್ ತರ ಯೂಸ್ ಆಗುತ್ತೆ. ಮತ್ತೆ ಈಸಿಗೂ ಡೈಜೆಸ್ಟ್. ನೀವು ಕಂಪೇರ್ ಟು ಕೌ ಮಿಲ್ಕ್ ಯಾವುದೇ ಮಿಲ್ಕ್ ಕಂಪೇರ್ ಮಾಡಿದ್ರು ಬೇಗ ಜೀರ್ಣ ಆಗುತ್ತೆ. ಏನ್ ಸ್ಪೆಷಾಲಿಟಿ ಅಂದ್ರೆ ಇವಾಗ ನಿಮ್ಗೆ ಹಸು ಹಾಲು ಜೀರ್ಣಿಸ್ಕೊಳಕ್ಕೆ ನಿಮ್ಗೆ 6 ರಿಂದ 7 ಅವರ್ ಬೇಕು. ಯಾಕಂದ್ರೆ ಫ್ಯಾಟ್ ಮ್ಯಾಲಿಕ್ಯೂಲ್ಸ್ ಜಾಸ್ತಿ ಇರುತ್ತೆ ಅದ್ರಲ್ಲಿ, ಬೇಗ ಡೈಜೆಷನ್ ಆಗಲ್ಲ ಮಕ್ಳಿಗೆ ಆಗ್ಲಿ ಯಾರಿಗೆ ಆಗ್ಲಿ. ಮೇಕೆ ಹಾಲಲ್ಲಿ ವಿತಿನ್ 5 to 10 minutes ಅಲ್ಲಿ ಡೈಜೆಷನ್ ಆಗಿ. ಏನಕ್ಕೆ ಅಂದ್ರೆ ಫ್ಯಾಟ್ ಮ್ಯಾಲಿಕ್ಯೂಲ್ಸ್ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ. ಸೊ ಅದರಿಂದ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಇದರಿಂದ. ಸೊ ಇದು ಮಕ್ಕಳಿಗೆ ಕೊಡೋದ್ರಿಂದ ಸೇಫ್, ಇದು ಬೇಗ ಜೀರ್ಣ ಆಗುತ್ತೆ. ಬಟ್ ಇದು ಕೊಡ್ತಾರೆ, ಇದು ಮಕ್ಳಿಗೆಲ್ಲ ಕೊಡ್ತಾರೆ. ಅಂದ್ರೆ ಅಪ್ ಟು 5 years, ಅಪ್ ಟು 2, 3, 4, 5 years ಆದ್ಮೇಲೆ ಕೊಡ್ತಾರೆ. ಸೊ ಇದರಲ್ಲಿ ಸ್ಟ್ರಾಂಗ್ ಇಮ್ಯುನಿಟಿ ಇದೆ, ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ. ಅದ್ ಬಿಟ್ಟು ಮೆಡಿಸಿನ್ ಬೆನಿಫಿಟ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತು ಮೇಕೆ ಎಲ್ಲಾ ತರ ಸೊಪ್ಪು ತಿಂದು ಇದ್ ಮಾಡುತ್ತೆ. ಸೊ ಕುರಿ ಆಗಲ್ಲ. ಕುರಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ತಿಂದ್ರೆ ಮೇಕೆ ಎಲ್ಲಾ ತರ ನೋವು ಕಚ್ಚೋದ್ರಿಂದ ಇದರಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಪ್ಲೇನ್ ಹಾಲೆ ಜಸ್ಟ್ ಮೇಕೆ ಹಾಲು ಪ್ಲೇನ್ ಹಾಲೆ ಕುಡಿಬಹುದು ಸರ್. ಸೊ ಅದು ನಿಮ್ಮ ಇಲ್ಲಿ ಪ್ರಾಡಕ್ಟ್ ಇದ್ ಮಾಡ್ತಾರೆ. ಹೌದು ಸರ್. ನಮ್ಮ ಇದ್ರಲ್ಲಿ ಬಿಟ್ಟು ಈಗ ಪ್ಲೇನ್ ಹಾಲು ಕುಡಿಯಲಕ್ಕಾಗಲ್ಲ. ಯೋಗರ್ಟ್ಸ್ ಮಾಡ್ತೀವಿ, ಚೀಸ್ ಮಾಡ್ತೀವಿ, ಗೀ, ಬಟರ್, ಕೆಫೇರ್ ಎಲ್ಲ ಮೇಕೆ ಹಾಲಿಂದಾನೆ, ಈ ತಳಿಯಿಂದಾನೆ, ಬೀತಲ್ ತಳಿಯಿಂದಾನೆ ಯೂಸ್ ಮಾಡ್ತೀವಿ ನಾವು. ಬಹಳಷ್ಟು ಇದಿದೆ. ಹೌದು. ಸೊ ಇದು ಕಿಡ್ಸ್ ಗಳಿಗೂ ಅಷ್ಟೇ ಬೀತಲ್ ಮರಿಗಳು ತುಂಬಾ ಡಿಮ್ಯಾಂಡ್ ಇದೆ. ಇದು ಮರಿಗಳು ಅಷ್ಟೇ ತುಂಬಾ ಕ್ರೇಜ್ ಇದೆ ಜನಗಳಿಗೆ ಬೀತಲ್ ಮರಿ ಸಾಕ್ಬೇಕು ಅಂದ್ರೆ. ಮತ್ತೆ ಇದು ಮೇಲ್ ಗೋಡ್ಸ್ ಅಷ್ಟೇ. ನೀವು ಇದ್ರ ಗಂಡು ಮರಿಗಳಾದ್ರೆ ಬೀತಲ್ ಅಲ್ಲಿ ಅಪ್ ಟು 100 kg 120 kg ಬರುವಂತ ಕೆಪಾಸಿಟಿ ಇದೆ. 120 ರಿಂದ 150 kg ಬರುವಂತ ಮರಿಗಳು ಸಿಗ್ತಾವೆ ನಿಮ್ಗೆ ಪಂಜಾಬ್ ಕಡೆ ಹೋಗ್ಬಿಟ್ರೆ. ಸೊ ಫೀಮೇಲ್ ಅಲ್ಲಿ 60 ರಿಂದ 70 kg ಬರುವಂತ ಮರಿಗಳು ಸಿಗ್ತಾವೆ ಫೀಮೇಲ್ ಅಲ್ಲೇ, ಹೆಣ್ಣಲ್ಲೇ. ವೇಟ್ ಗೇನ್ ತುಂಬಾ ಚೆನ್ನಾಗುತ್ತೆ ಇದು, ಮತ್ತೆ ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ ಇದೆಲ್ಲ ಪಂಜಾಬ್, ಪ್ಯೂರ್ ಪಂಜಾಬ್ ಇಂದಾನೆ ಬರುತ್ತೆ. ಪಂಜಾಬ್ ಅಲ್ಲಿ ಬಟಿಂಡಾ ಮತ್ತೆ ಗುರ್ದಾಸ್ಪುರ ಆ ಕಡೆಯಿಂದ ಬರುತ್ತೆ. ಕೆಲವೊಂದು ಪ್ರಾಂತ್ಯದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಇದು ಬೀತಲ್. ಪ್ರೈಸ್ ಹೇಗೆ ಸರ್? ಸರ್ ಇದೆಲ್ಲ ಈಗ ಮಾರ್ಕೆಟ್ ಅಲ್ಲಿ ರನ್ ಆಗ್ತಾ ಇರೋದು ಒಂದು 600 ರಿಂದ 700 ರೂಪಾಯಿ ಪರ್ ಕಿಲೋ. ಬೇರೆದಕ್ಕೆ ಹೋಲಿಸಿದ್ರೆ ಜಾಸ್ತಿನಾ ಸರ್? ಬೇರೆದಕ್ಕೆ ಹೋಲಿಸಿದ್ರೆ ಜಾಸ್ತಿ. ತುಂಬಾ ದೂರದಿಂದಾನು ಬರ್ಬೇಕು. ಇದಕ್ಕೆ ಬೇರೆ ಇದು ಮಲ್ಟಿಪಲ್ ಯೂಸಸ್ ಲೈಕ್ ಬ್ರೀಡಿಂಗ್ ಯೂಸ್ ಮಾಡ್ತಾರೆ, ಮತ್ತೆ ಮಿಲ್ಕ್ ಬಿಟ್ಟು ಮಿಲ್ಕ್ ಯೂಸ್ ಮಾಡೋದ್ರಿಂದ, ಮಲ್ಟಿಪಲ್ ಇರೋದ್ರಿಂದ ಇದಕ್ಕೆ ಒಂಥರ ಕ್ರೇಜ್ ಇದೆ ಜನರಲ್ಲಿ. ಇದು ಸಾಕಾಣಿಕೆ ಕೂಡ ಬಹಳಷ್ಟು ಜನ ಕೇಳ್ತಾರ ಇದನ್ನ? ತುಂಬಾ ಡಿಮ್ಯಾಂಡ್ ಇದೆ ಸರ್. ಇವಾಗ ನಮಗೆ ಒಂದ್ ದಿನಕ್ಕೆ 100 ಜನ ಕಾಲ್ ಮಾಡಿದ್ರೆ 25 to 30% ಬೀತಲ್ ಅಂತಾನೆ ಮಾಡ್ತಾರೆ, ಫೋನ್ ಮಾಡ್ತಾರೆ. ಬೀತಲ್ ಸಾಕೋ ಮರಿಗಳೇ ಬೇಕು ಅಂತ. ಇದ್ ಬಿಟ್ಟು ಸರ್ ಬೇರೆ ಯಾವ್ದು ಸರ್? ಇನ್ನ ಕುರಿಗಳಿದೆ. ನಮ್ಮ ಕರ್ನಾಟಕದ ಕೆಂಗುರಿ ಅಂತ ಬರುತ್ತೆ ನೋಡಿ, ತೋತಾಪುರಿ ಅಂತ ಹೇಳ್ತೀವಿ. ಸೊ ಇದು ಏನಂದ್ರೆ ನೋಡಿ ಗಿಡಿ ಮೂಗಿದ್ದಂಗೆ ಇದೆ ಇದು. ಸೊ ಅದಕ್ಕೋಸ್ಕರ ತೋತಾಪುರಿ ಇದೊಂಥರ ಫ್ಯಾನ್ಸಿ ಅನಿಮಲ್. ಇದು ಕ್ರೇಜ್ ಇದೆ ತುಂಬಾ ಜನಕ್ಕೆ ಸಾಕುವಂಥದ್ದು. ಸೊ ಈ ತರ ಸಾಕೋ ಮರಿಗಳು ಬರ್ತವೆ. ಸೊ ಇದು ಅಷ್ಟೇ ಮಿಲ್ಕ್ ಇದು ಮೀಟ್ ಹೋಗುತ್ತೆ. ಮತ್ತೆ ಫ್ಯಾನ್ಸಿ ಅನಿಮಲ್ ಇದು ರಾಜಸ್ಥಾನ. ಇದ್ರದ್ದು ಫೇಮಸ್ ಮೀಟ್ ಸರ್. ಕೋಟಾ, ಶಿರೋಯಿ, ಗುಜ್ರಿ ಇವೆಲ್ಲ, ಯಾಕಂದ್ರೆ ಇವೆಲ್ಲ ತುಂಬಾ ಫಾಸ್ಟ್ ಗ್ರೋಯಿಂಗ್ ಇರೋ ಮರಿಗಳು. ಸರ್ ಇದನ್ನ ನಿಮಗೆ ಫೀಮೇಲ್ ಆದ್ರೆ ಸಾಕಾಣಿಕೆ ಆದ್ರೆ 350 ರಿಂದ 400 ರೂಪಾಯಿ ರೇಂಜ್ ಅಲ್ಲಿ ಇರುತ್ತೆ ಬೇಸ್ಡ್ ಆನ್ ಏಜ್. ಮೇಲ್ ಆದ್ರೆ ನಿಮ್ಗೆ 480 rupees per kg. ಈಗ ಪ್ರೆಸೆಂಟ್ ನಮ್ದು ಪ್ರೈಸ್ ಬಂದ್ಬಿಟ್ಟು ವೀಕ್ಲಿ ಬೇಸಿಸ್ ಚೇಂಜ್ ಆಗ್ತಾ ಇರ್ತದೆ. ಒಂದು ವೀಕ್ ಇದ್ದಂಗೆ ಅದಕ್ಕೆ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ, ಕಮ್ಮಿನೂ ಆಗುತ್ತೆ ಜಾಸ್ತಿನೂ ಆಗುತ್ತೆ. ಪ್ರತಿ ವೀಕು ನಾವು ಪ್ರೈಸ್ ಅಪ್ಡೇಷನ್ ಕೊಡ್ತಾ ಇರ್ತೀವಿ. ಯಾವ ಪ್ರೈಸ್ ಇಂದ ಮತ್ತೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಯಾವ ಪ್ರೈಸ್ ಗೆ ಮೇಲ್ ಸಿಗುತ್ತೆ, ಫಿಮೇಲ್ ಸಿಗುತ್ತೆ, ಪ್ರತಿಯೊಂದು ಅಪ್ಡೇಟು ವೀಕ್ಲಿ ಬೇಸಿಸ್ ಕೊಡ್ತಾ ಇರ್ತೀವಿ ನಾವು.
ಸರ್ ಇದು ನೋಡಿ, ಇದು ಉಸ್ಮಾನಾಬಾದಿ ಅಂತ. ಸೊ ಇದು ಮಹಾರಾಷ್ಟ್ರದ ಒಂದು ತಳಿ. ಮಹಾರಾಷ್ಟ್ರದಲ್ಲಿ ಉಸ್ಮಾನಾಬಾದಿ ಅಂತ ಕೇಳಿರ್ಬೋದು ನೀವು. ಸೊ ಆ ಒಂದು ಪ್ರಾಂತ್ಯದ್ದು. ಸೊ ಇದು ಸೋಲಾಪುರ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಸಿಗುವಂತ ಒಂದು ತಳಿ. ಸೊ ಇದು ಮೇಜರ್ಲಿ ಯೂಸ್ ಮಾಡೋದು ಬ್ರೀಡಿಂಗ್ ಪರ್ಪಸ್ಗೆ. ಸೊ ಇದು 2 ಮರಿ, ಸೆಕೆಂಡ್ ಲ್ಯಾಕ್ಟೇಷನ್ ಇಂದ 2 ಮರಿ ಕೊಡುವಂತ ಕೆಪಾಸಿಟಿ ಇದೆ, 2 ರಿಂದ 3 ಮರಿ ಕೊಡುವಂತ ಕೆಪಾಸಿಟಿ ಇದೆ. ಇದು ಜಾಸ್ತಿ ಬೈಲಲ್ಲಿ ಮೇಯಿಸುವಂತ ಮರಿಗಳು. ಇವು ನೀವು ಶೆಡ್ ಅಲ್ಲಿ ಸಾಕಾಣಿಕೆ ಮಾಡಿದ್ರೆ ಅಷ್ಟು ನಿಮ್ಗೆ ಡೆವಲಪ್ಮೆಂಟ್ ಬರಲ್ಲ. ಇದು ಮೇಜರ್ಲಿ ಬೈಲಲ್ಲಿ ಮೇಯಿಸುವಂತ ಮರಿಗಳು ಇದು. ಸೊ ಇದು ಮೇಜರ್ಲಿ ಬ್ರೀಡಿಂಗ್ ಆಕ್ಟಿವಿಟಿಗೆ ಯೂಸ್ ಮಾಡ್ತಾರೆ. ಸೊ ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬ್ರೀಡಿಂಗ್ಗೆ ನಂಬರ್ 1 ಮರಿ ಇದು. ನಮ್ಮಲ್ಲಿ ಯೂಸ್ ಮಾಡ್ತಾರೆ ಸರ್. ನಮ್ಮಲ್ಲಿ ಯೂಸ್ ಮಾಡ್ತಾರೆ ಸರ್. ಇದು ನಾಟಿ ಮರಿಗಳು ಇದೇ ತರ ಬರೋದು, ಪ್ಯೂರ್ ಬ್ಲಾಕ್ ಬರುತ್ತೆ. ಸೊ ಇದು ಕಿವಿ ತುಂಬಾ ಚಿಕ್ಕದಾಗಿರುತ್ತೆ. ನಿಮ್ ಬೇರೆ ಮರಿಗಳು ನೋಡಿದ್ರೆ ನೋಡ್ಬೋದು ನೀವು, ಕಿವಿ ತುಂಬಾ ಉದ್ದ ಇರುತ್ತೆ, ಇದು ಚಿಕ್ಕದಾಗಿ ಬರುತ್ತೆ. ಸೊ ಇದು ಕೊಂಬು ಇದೇ ತರ ಚಿಕ್ಕದಾಗಿರುತ್ತೆ, ಮತ್ತೆ ಪ್ಯೂರ್ ಬ್ಲಾಕ್ ಇರುತ್ತೆ ಇದು. ಈ ಉಸ್ಮಾನಾಬಾದಿ ಮರಿಗಳು. ಇದು ಹೆಂಗೆ ಸರ್ ಪ್ರೈಸ್? ಸೊ ಇದು 350 ಇಂದ 420 rupees ವರೆಗೂ ಇದೆ. ಇದು ಅಷ್ಟೇ, ಏಜ್ ಮೇಲೆ ಡಿಪೆಂಡ್ ಆನ್ ಕ್ವಾಲಿಟಿ ಮೇಲೆ ಇದು ಪ್ರೈಸ್ ಡಿಸೈಡ್ ಆಗುತ್ತೆ. ಥ್ಯಾಂಕ್ ಯು ಸರ್. ಇದು ಕುರಿಗೆ ಬಂದ್ರೆ ಇದು ಎಳಗ ಅಂತಾರೆ. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಒಂದು ಕುರಿ ತಳಿ. ಇದು ಬಾಗಲಕೋಟೆ, ಅಮೀನ್ಗಢ್ ಅಂತ ಬರುತ್ತೆ, ಆ ಪ್ರಾಂತ್ಯದಲ್ಲಿ ಸಿಗೋದು. ಫ್ಯಾನ್ಸಿ ಮರಿ ಇದು. ಸೊ ಇದು ಬಕ್ರೀದು ಅದಕ್ಕೆಲ್ಲ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ, ಮತ್ತೆ ತುಂಬಾ ಶೋಕ್ಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಇದನ್ನೆಲ್ಲ, ಶೋಕ್ ಮಾಡೋದಕ್ಕೆ. ಇದು ಹೆಂಗಿರುತ್ತೆ ಸರ್ ಪ್ರೈಸ್? ಸದ್ಯಕ್ಕೆ 400 rupees per kg ಇದೆ ಕೆಳಗ. ಬಟ್ ಮೇಕೆಗೋಸ್ಕೊಂಡ್ರೆ ಇದು ಕಡಿಮೆ ಏನು ಪ್ರೈಸ್? ಸರ್ ಇದು ರೇಟ್ ಈಕ್ವಲ್, ಸೇಮ್ ಅದೇ ರೇಟ್ ಇರುತ್ತೆ. ಮಟನ್ ಅದು ಮೇಕೆ ಆಯ್ತು, ಇದು ಕುರಿ ಆಯ್ತು. ಕೆಲವರು ಮೇಕೆ ಪ್ರಿಫರ್ ಮಾಡ್ತಾರೆ. ಈ ಬ್ರೌನ್ ಕಲರ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹೋಗ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಕೆಂಗುರಿ ಅಂತ. ಇದು ಸಿಂಗನೂರು, ಕುಂಗುಂಪಳ್ಳಿ, ನಮ್ಮ ಕೊಪ್ಪಳ ಕಡೆ ಆ ಕಡೆ ಪ್ರಾಂತ್ಯದ ಮರಿಗಳು. ಸೊ ಇದು ಫ್ಯಾಟ್ನಿಂಗ್ ಅಂತ ಯೂಸ್ ಮಾಡಿದ್ದಾರೆ ಮಟನ್ಗೆ. ತುಂಬಾ ಫಾಸ್ಟ್ ಗ್ರೋತ್ ಆಗುತ್ತೆ, ತುಂಬಾ ಬೇಗ ಬೆಳವಣಿಗೆ ಆಗುತ್ತೆ. 20 kg ಮರಿಗಳು ತರ್ತಾರೆ. ಇನ್ನೊಂದು 2-3 ತಿಂಗಳಿಗೆ ತುಂಬಾ ಬೇಗ ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ಈ ಕಡೆ ಬೆಂಗಳೂರು ಪ್ರಾಂತ್ಯದಲ್ಲೇ ಲೈಕ್ ಗೌರಿಬಿದನೂರು ಮತ್ತೆ ತುಮಕೂರು, ಇಲ್ಲೆಲ್ಲ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ ಇದನ್ನ ಸಾಕಾಣಿಕೆಗೆ. ಹೀಗಿರುತ್ತೆ ಸೆಲೆಕ್ಷನ್. ಹೌದೌದು. ಒಟ್ಟಾರೆ ರೈತರಿಗೆ ಏನ್ ಹೇಳ್ತೀರಾ ಸೆಲೆಕ್ಷನ್ ಮಾಡೋ ಮುನ್ನ ಈ ತರದನ್ನ? ಸರ್ ಮರಿ ಹೆಲ್ತಿ ಮರಿ ಸೆಲೆಕ್ಟ್ ಮಾಡಿ, ಮತ್ತೆ ಆದಷ್ಟು ಮೇವು ಕಚ್ಚೋಂತ ಮರಿಗಳು, ಹಾಲ್ ಬಿಟ್ಟು ಮೇವು ಕಚ್ಚೋ ಮರಿಗಳು ತಗೊಬೇಕಾಗತ್ತೆ. ಅದಾದ್ರೆ ಅಂದ್ರೆ ಒಂದು ಏನೇ ಒಂದು ಕ್ಲೈಮೇಟ್ ಚೇಂಜಸ್ ಆಗ್ಲಿ, ಮತ್ತೆ ನಾವು ಫೀಡಲ್ಲಿ ಏನೇ ಚೇಂಜಸ್ ಆದ್ರೂ, ಏನೇ ಒಂದು ಆದ್ರೂ ತಡೆಯೋ ಕೆಪಾಸಿಟಿ ಇರುತ್ತೆ ಆ ಮರಿಗಳಾದ್ರೆ. ಸ್ವಲ್ಪ ಬೆಳವಣಿಗೆ ಆಗಿರೋದು, ತೀರಾ ಸಣ್ಣ ಮರಿಗಳು ತಗೊಂಡ್ರೆ ಅದು ಬೆಳವಣಿಗೆ ಆಗಲ್ಲ. ಯಾಕಂದ್ರೆ ಅದು ತಾಯಿ ಹಾಲು ಕುಡಿದು ಚೆನ್ನಾಗಿ ಬೆಳವಣಿಗೆ ಆಗಿರೋದು, ನೆಕ್ಸ್ಟ್ ಲೆವೆಲ್ ಗ್ರೋತ್ ಚೆನ್ನಾಗಿ ಬರುತ್ತೆ ಮರಿಗಳು. ಇಷ್ಟು ತನಕ ಎಲ್ಲ ಸೆಲೆಕ್ಷನ್ ಬಗ್ಗೆ ಎಲ್ಲ ಹೇಳಿದೆ ಸರ್. ಒಂದು ಲೆಕ್ಕಾಚಾರದ ಮಾಹಿತಿ ಹೇಳೋದಾದ್ರೆ, ಈಗ ಎಷ್ಟು ತಿಂಗಳು ಮರಿ ತಗೊಂಡ್ರೆ ಎಷ್ಟು ದಿವಸ ಇಟ್ಕೋಬೇಕಾಗತ್ತೆ, ಆ ತರದ್ ಏನಾದ್ರು ಒಂದು ಕ್ಯಾಲ್ಕುಲೇಷನ್ ಹೇಳ್ಬೋದಾ ಸರ್? ಇವಾಗ ಕೆಂಗುರಿ ಅಂತ ಹೇಳಿದ್ನಲ್ಲ, ಅದೊಂದು 3 ತಿಂಗಳು 4 ತಿಂಗಳು ಮರಿಗಳು ತಗೊಂಡ್ರೆ, ಸೊ ಅದು ಮೇವು ಕಚ್ಚೋ ಇದಕ್ ಬಂದಿರುತ್ತೆ. ಸೊ ಆ ಒಂದು ಮೇವು ಕಚ್ಚೋ ಬಂದಾಗ ಆ ಮರಿಗಳನ್ನ ನಾವು 2 ತಿಂಗಳು 3 ತಿಂಗಳು ಸಾಕಿದ್ರೆ 40 kg, 35 ರಿಂದ 40 kg ವೆಯ್ಟ್ ಬರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಾವು ಕೇರಿಂಗ್ ಮೇಲೆ, ಅದರದೇ ಆದ ಕೇರಿಂಗ್ ಗಳು ಮಾಡ್ಲೇಬೇಕು. ಮೊದ್ಲೇ ಹೇಳ್ದಂಗೆ ಅದಕ್ಕೆ ಹೆಲ್ತ್ ಇದೆಯೋ, ಡಿವಾರ್ಮಿಂಗ್ ಆಗ್ಲಿ, PPR ಆಗ್ಲಿ, ಅದೆಲ್ಲ ಆಗ್ಲೇಬೇಕು. ಅದಕ್ಕೆ ಬೇಕಾಗಿರೋ ಮೇವು, ಒಣಮೇವು ಅದನ್ನೆಲ್ಲ ಹಾಕ್ಲೇಬೇಕು. ಸೊ ಅದೆಲ್ಲ ಕೇರಿಂಗ್ ಮಾಡಿ ನಾವು ಯಾವ ತರ ಫೀಡ್ ಕೊಡ್ತೀವೋ ಅದ್ರ ಮೇಲೆ ಅದ್ರ ಗ್ರೋತ್ ಡೆವಲಪ್ಮೆಂಟ್ ಆಗುತ್ತೆ. ಅಂದಾಜು ಎಷ್ಟು ಡ್ಯೂರೇಷನ್ ಒಂದು ಮೇಕೆ ನಾವು ತಗೋತೀವಿ ಮರಿನ? ಸರ್ ಕುರಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಈಗೆಲ್ಲ 2 ತಿಂಗಳು 3 ತಿಂಗಳು, ಎಳಗ ಹೋದ್ರೆ 1 ವರ್ಷ ಸಾಕ್ತಾರೆ ಎಳಗ ಮರಿಗಳನ್ನ. ವೈಟ್ ಕಲರ್ ತೋರಿಸಿದ್ನಲ್ಲ, ಕೆಂಗುರಿ ಆದ್ರೆ 2 ತಿಂಗಳು 3 ತಿಂಗಳು ಫ್ಯಾಟ್ನಿಂಗ್ ಮಾಡಿ ಸೇಲ್ ಮಾಡ್ಬಿಡ್ತಾರೆ. ಕುರಿ ಆದ್ರೆ ನಿಮ್ಗೆ 1 ವರ್ಷ ಆದ್ರೂ ಬೇಕಾಗುತ್ತೆ ಚೆನ್ನಾಗಿ ಡೆವಲಪ್ ಮಾಡಿ ಮತ್ತೆ ಅದನ್ನ ಸೇಲ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 1 ಇಯರ್ ಬೇಕು. ಬಟ್ ಕುರಿ ಮೇಕೆಗಳಿಗೆ ಅದರದೇ ಆದ ಮಾರ್ಕೆಟ್ ಇದೆ. ಒಟ್ಟಾರೆ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ತಳಿಗಳು ಸಿಗ್ಬೋದು? ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಫಾರ್ಮು, ಆ ತರದೊಂದು ಮಾಹಿತಿ ಕೊಡ್ಬೋದಾ? ಸರ್ ನಮ್ಮ ಹತ್ರ ಈಗ ನೀವು ನೋಡ್ದಂಗೆ ಆಲ್ಮೋಸ್ಟ್ ಒಂದು 10 ರಿಂದ 12 ವೇರಿಯಂಟ್ ಇದೆ, 15 ವೇರಿಯಂಟ್ ವರೆಗೂ ಬರುತ್ತೆ, ಅದು ಬ್ಯಾಚ್ ವೈಸ್. ಮತ್ತೆ ಅದು ಬಿಟ್ಟು ಅಡಿಷನಲ್ ಯಾವುದೇ ರೀತಿ ತಳಿಗಳು ಬೇಕು ಅಂದ್ರೆ ನಾವು ತರಿಸ್ಕೊಡ್ತೀವಿ ಅವ್ರಿಗೆ. ಮತ್ತೆ ನಮ್ಮ ಫಾರ್ಮ್ ಲೊಕೇಟ್ ಆಗಿರೋದು ತಾವರೆಕೆರೆ, ವರ್ತೂರು, ಮಾಗಡಿ ಮೇನ್ ರೋಡ್, ಸೊಂಡೆಕೊಪ್ಪ ರೂಟ್ ಅಲ್ಲಿ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 6364749404. ನಿಮ್ಮ ಹೆಸರು ಸರ್? ಚೇತನ್ ಅಂತ.